ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಫ್ರೆಂಡ್ಸ್, ಜನವರಿ 20 ನಿಮ್ಮ ಜೀವನದಲ್ಲಿ ಜನವರಿ 20 ಅನ್ನೋದು ಅವತ್ತಿನ ದಿನ ನಡೆಯಲಿರುವ ಅತ್ಯಂತ ಮಹತ್ವದ ಘಟನೆಯ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ. ಈ ದಿನ ನಿಮ್ಮ ಬದುಕಿನಲ್ಲಿ ನೀವು ಊಹಿಸದೇ ಇರುವಂತಹ ಒಂದು ಸತ್ಯ ಅನ್ನೋದು ಹೊರಗೆ ಬರುತ್ತೆ. ನೀವು ಯಾರನ್ನು ತುಂಬ ನಂಬಿದ್ರೋ, ಯಾರ ಮೇಲೆ ನಿಮ್ಮ ಹೃದಯವನ್ನೇ ಇಟ್ಕೊಂಡಿದ್ರೋ ಅವರ ವಿಷಯದಲ್ಲಿ ಈ ಸತ್ಯ ಹೊರಬರುವ ಸಾಧ್ಯತೆಗಳು ಬಹಳ ಜಾಸ್ತಿಯಾಗಿರುತ್ತೆ. ನಿಮ್ಮ ಸುತ್ತ ಯಾರೂ ಇಲ್ಲದ ಸಮಯದಲ್ಲಿ ನಿಮ್ಮ ಮನಸ್ಸು ಒಂಟಿಯಾಗಿರುವಾಗ ದೇವರು ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಅದನ್ನು ನೀವು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ವಿಡಿಯೋ ಆರಂಭಿಸುವ ಮೊದಲು ನನ್ನ ಒಂದು ಚಿಕ್ಕ ವಿನಂತಿ, ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಬಿಡದೆ ಕೊನೆಯವರೆಗೂ ನೋಡಿದರೆ ಮಾತ್ರ ನಾವು ಹೇಳುವ ಪ್ರತಿಯೊಂದು ವಿಷಯವೂ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈ ಮಾಹಿತಿ ಮೇಷರಾಶಿಯವರಿಗೆ ತುಂಬ ಉಪಯುಕ್ತವಾಗುತ್ತೆ. ತುಂಬ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೇಷರಾಶಿಯವರು ಎಂದರೆ ಹೊರಗೆ ನೋಡಲು ತುಂಬ ಧೈರ್ಯಶಾಲಿಗಳಂತೆ ಕಾಣಿಸ್ತಾ ಇರ್ತಾರೆ. ಯಾವ ಸಮಸ್ಯೆ ಬಂದರೂ ನಗ್ತಾನೆ ಎದುರಿಸುವ ವ್ಯಕ್ತಿತ್ವ ಇವ್ರದ್ದು. ಆದರೆ ಅವರ ಮನಸ್ಸಿನ ಒಳಗೊಳಗೆ ಮಾತ್ರ ನಡೆಯುವ ಯುದ್ಧ ಯಾರಿಗೂ ಕಾಣಿಸೋದಿಲ್ಲ. ತಮ್ಮ ನೋವನ್ನು ಯಾರ ಮುಂದೆ ಹೇಳ್ಕೊಳ್ಳದೆ ಎಲ್ಲವನ್ನ ತಮ್ಮೊಳಗೆ ಇಟ್ಕೊಂಡು ಮೌನವಾಗಿ ಹೋರಾಡುವವರು ಈ ಮೇಷರಾಶಿಯವರು. ಕುಟುಂಬದ ಸಂತೋಷಕ್ಕಾಗಿ ತಮ್ಮ ಕನಸುಗಳನ್ನು ಬಲಿ ಕೊಡ್ತಾರೆ. ಪ್ರೀತಿಗಾಗಿ ತಮ್ಮ ಆತ್ಮಗೌರವವನ್ನೇ ಮರೆತು ಬಿಡ್ತಾರೆ. ಕೆಲಸಕ್ಕಾಗಿ ತಮ್ಮ ನೋವನ್ನು ನುಂಗಿಕೊಂಡು ಹಾಗೆ ಮುಂದೆ ಸಾಗ್ತಾ ಇರ್ತಾರೆ. ರಾತ್ರಿ ಮಲಗಿದ್ರೂ ನಿಮ್ಮ ಮೆದುಳು ನಿಲ್ಲೋದಿಲ್ಲ. ಹಳೆಯ ಮಾತುಗಳು, ಹಳೆಯ ಘಟನೆಗಳು, ನಾನು ಮಾಡಿದ ತ್ಯಾಗಗಳಿಗೆ ಈ ಫಲವೇ ಎಂಬ ಪ್ರಶ್ನೆಗಳು ನಿಮ್ಮನ್ನು ನಿರಂತರವಾಗಿ ಕಾಡ್ತಾ ಇರುತ್ತೆ. ನಾನು ಇಷ್ಟು ಒಳ್ಳೆಯವನಾಗಿದ್ರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟಗಳು ಅನ್ನೋ ಈ ಪ್ರಶ್ನೆ ನಿಮ್ಮ ಮನಸ್ಸನ್ನು ಹೆಚ್ಚು ನೋಯಿಸುತ್ತೆ. ಆದರೂ ಕೂಡ ನೀವು ಯಾರಿಗೂ ನಿಮ್ಮ ಕಷ್ಟ ತೋರಿಸಲ್ಲ. ಕಾರಣ, ನೀವು ನಿಮ್ಮ ನೋವನ್ನು ಹೇಳಿದರೆ ಯಾರೂ ನಂಬೋದಿಲ್ಲ ಅನ್ನೋ ಭಯ. ಮೇಷರಾಶಿಯವರು ತುಂಬ ಒಳ್ಳೆಯ ಮನಸ್ಸಿನವರು. 10 ಜನರಿಗೆ ಒಳ್ಳೆಯದು ಮಾಡಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಜಾಸ್ತಿ. ಫ್ರೆಂಡ್ ಆಗಿರಲಿ, ಸಂಬಂಧಿಕರಾಗಿರಲಿ, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ನಿಮ್ಮ ಹೃದಯದ ಆಸೆ. ಆದರೆ ನಿಮ್ಮ ಈ ಅತಿ ಒಳ್ಳೆತನವೇ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಎಲ್ಲರೂ ಕೂಡ ನಿಮ್ಮಂತೆ ಶುದ್ಧ ಮನಸ್ಸಿನವರು ಆಗಿರೋದಿಲ್ಲ. ಕೆಲವರು ನಿಮ್ಮ ಒಳ್ಳೆಯತನವನ್ನೇ ದುರ್ಬಲತೆ ಅಂತ ಭಾವಿಸಿ ನಿಮ್ಮ ಹಿಂದೆ ಕೆಟ್ಟ ಯೋಜನೆಗಳನ್ನು ಮಾಡ್ತಾ ಇರ್ತಾರೆ. ನೀವು ಯಾರನ್ನಾದರೂ ನಂಬಿದರೆ ಕಣ್ಣು ಮುಚ್ಚಿಕೊಂಡೇ ನಂಬ್ತಾ ಇರ್ತೀರ. ಅವರು ನಿಮ್ಮನ್ನು ನೋಯಿಸ್ತಾರೆ ಅನ್ನೋದು ನಿಮ್ಮ ಕಲ್ಪನೆಗೂ ಬರಲ್ಲ. ಆದರೆ ಇದೇ ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ನೋವುಗಳು ಬರ್ತಾ ಇರುತ್ತೆ. ಹಣ ಇದ್ದಾಗ, ಸಹಾಯ ಮಾಡುವಾಗ ಎಲ್ಲರೂ ನಿಮ್ಮ ಸುತ್ತ ಇರ್ತಾರೆ. ಆದರೆ ನಿಮಗೆ ಒಂದು ಸಮಸ್ಯೆ ಬಂದಾಗ, ನೀವು ಕಷ್ಟದಲ್ಲಿದ್ದಾಗ ಅದೇ ಜನರು ದೂರ ನಿಂತು ನೋಡ್ತಾ ಇರ್ತಾರೆ. ಈ ಸತ್ಯ ನಿಮಗೆ ಈಗಾಗಲೇ ಅನುಭವಕ್ಕೆ ಬಂದಿರಬಹುದು. ಜನವರಿ 20 ಈ ಎಲ್ಲದಕ್ಕೂ ಕಾರಣ ಯಾರು ಅನ್ನೋದ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಮ್ಮ ನಷ್ಟಕ್ಕೆ, ನಿಮ್ಮ ಮಾನಸಿಕ ನೋವಿಗೆ, ನಿಮ್ಮ ಹಿಂದೆ ನಡೀತಾ ಇರುವ ಈ ಕುತಂತ್ರಗಳಿಗೆ ಕಾರಣವಾದ ವ್ಯಕ್ತಿಯ ಮುಖವಾಡ ಈ ದಿನ ಕಳಚಿ ಬೀಳುತ್ತೆ. ಅದು ಫ್ರೆಂಡ್ ಆಗಿರ್ಬೋದು, ದೂರದ ಸಂಬಂಧಿ ಆಗಿರಬಹುದು, ಅಥವಾ ನೀವು ತುಂಬ ನಂಬಿದ ಒಬ್ಬ ವ್ಯಕ್ತಿ ಆಗಿರ್ಬೋದು. ಈ ಸತ್ಯ ನಿಮಗೆ ಶಾಕನ್ನು ಕೊಡುತ್ತೆ. ಆದರೆ ಅದೇ ನಿಮ್ಮ ಕಣ್ಣು ತೆಗೆಯುವ ಸತ್ಯವೂ ಆಗಿರುತ್ತೆ. ಈ ದಿನದ ನಂತರ ಎಲ್ಲರನ್ನೂ ಕೂಡ ಗುಡ್ಡಾಗಿ ನಂಬೋ ಈ ಒಂದು ಕಣ್ಣು ಮುಚ್ಚಿಕೊಂಡು ಒಂದು ಕುರುಡರ ಥರ ನಂಬೋ ಒಂದು ಅಭ್ಯಾಸವನ್ನು ನೀವು ಬಿಡಬೇಕು. ಯಾರನ್ನು ಎಷ್ಟು ನಂಬಬೇಕು, ಎಲ್ಲಿ ಅವರಿಗೆ ಗಡಿ ಹಾಕಬೇಕು ಅನ್ನೋದನ್ನು ನೀವು ಕಲಿಬೇಕು. ಜೀವನದಲ್ಲಿ ಮೊದಲಿಗೆ ನೀವು ನಿಮ್ಮನ್ನೇ ನಂಬಿಕೊಳ್ಬೇಕು, ನಂತರ ಬೇರೆಯವರು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನೀವೇ ಆಗಿರ್ತೀರ. ನಿಮ್ಮ ಒಳಗಿರುವ ಶಕ್ತಿಯನ್ನು ಅರಿತುಕೊಳ್ಬೇಕು. ಎಲ್ಲರೂ ಒಂದೇ ತರಹ ಇರಲ್ಲ ಅನ್ನೋ ಒಂದು ಸತ್ಯವನ್ನು ನೀವು ಒಪ್ಪಿಕೊಳ್ಬೇಕು. ಮೇಷರಾಶಿಯವರೇ, ಈ ದಿನ ದೇವರು ನಿಮಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದಾರೆ. ಸತ್ಯ ಅನ್ನೋದು ನೋವು ಕೊಡಬಹುದು, ಆದರೆ ಅದೇ ನಿಮ್ಮ ಬದುಕನ್ನು ಉಳಿಸುವ ಔಷಧವೂ ಆಗಿರುತ್ತೆ. ಈ ಸೂಚನೆಯನ್ನು ನಿರ್ಲಕ್ಷ್ಯ ಮಾಡದೆ ನಿಮ್ಮ ಜೀವನವನ್ನು ಸರಿಯಾದ ದಾರಿಗೆ ತರುವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ.
ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಗೌರವ ಮರಳಿ ಬರಲು ಇದು ಮೊದಲ ಹೆಜ್ಜೆ ಆಗುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.